ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನಮ್ಮಲ್ಲಿ ಬರೋ ಎಷ್ಟೋ ಸಕ್ಕರೆ ಕಾಯಿಲೆ ಇರೋ ಪೇಷಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ, ಡಯಾಬಿಟಿಸ್ ಬಂದ್ಮೇಲೆ ನಾವು ಸಕ್ಕರೆ ತಿನ್ನೋದು ಕಂಪ್ಲೀಟ್ ಆಗಿ ನಿಲ್ಸಿದೀವಿ, ಇವಾಗ ಏನಿದ್ರು ನಾವು ಬೆಲ್ಲ ಮಾತ್ರ ಸ್ವಲ್ಪ ಯೂಸ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ಇನ್ ಕೆಲವರು ಬೆಲ್ಲಕ್ಕಿಂತಾನು ಜೇನುತುಪ್ಪ ಒಳ್ಳೇದು ಅಂತ ಅನ್ಕೊಂಡು ಅದನ್ನ ತಿಂತಾ ಇರ್ತಾರೆ. ಸೊ ನಿಜವಾಗ್ಲೂನು ಸಕ್ಕರೆ, ಬೆಲ್ಲ ಮತ್ತು ಜೇನುತುಪ್ಪದಲ್ಲಿ ಯಾವ್ದು ಒಳ್ಳೇದು, ಇದರಿಂದ ನಮ್ಗೆ ಏನಾದ್ರೂ ಬೆನಿಫಿಟ್ ಇದೆಯಾ, ಸೈಂಟಿಫಿಕ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟ್ ಗೆ ನಾವು ಸಕ್ಕರೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಕ್ಕರೆಯಲ್ಲಿ 1 ಚಮಚ ಸಕ್ಕರೆ ಅಂದ್ರೆ ಆಲ್ಮೋಸ್ಟ್ 5 ಗ್ರಾಮ್ ಸಕ್ಕರೆ ಬರುತ್ತೆ. ಸೊ 5 ಗ್ರಾಮ್ ಶುಗರ್ ಅಲ್ಲಿ ಅರೌಂಡ್ 16 ಕ್ಯಾಲರೀಸ್ ಇರುತ್ತೆ. ಹಾಗೇನೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ತುಂಬಾ ಹೈ ಇದೆ, ಅಂದ್ರೆ ಅರೌಂಡ್ 65 to 70 ಗ್ಲೈಸೆಮಿಕ್ ಇಂಡೆಕ್ಸ್. ಅಂದ್ರೆ ಅದನ್ನ ಸೇವಿಸಿದ ನಂತರ ನಮ್ಮ ರಕ್ತದಲ್ಲಿ ಶುಗರ್ ಅನ್ನ ಇದು ಎಷ್ಟು ಬೇಗ ಸ್ಪೈಕ್ ಮಾಡುತ್ತೆ ಅನ್ನುವಂತ ಮೆಜರ್ ಗ್ಲೈಸೆಮಿಕ್ ಇಂಡೆಕ್ಸ್. ಸೊ ಇದು ಹೈ ರೇಂಜ್ ಅಲ್ಲಿ ಇದೆ, ಅಂದ್ರೆ ಇದು ಬೇಗನೆ ಶುಗರ್ ಸ್ಪೈಕ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈ ಸಕ್ಕರೆಯಲ್ಲಿ ಏನಿದೆ, ಇದರಲ್ಲಿ ಸುಕ್ರೋಸ್ ಇದೆ. ಓಕೆ, ಸೊ ಸಕ್ಕರೆ ಅಂದ್ರೆ ಸುಕ್ರೋಸ್. ಅಂಡ್ ನ್ಯೂಟ್ರಿಯೆಂಟ್ಸ್ ಏನಾದ್ರು ಇದೆಯಾ ಅಂತ ನೋಡೋದಾದ್ರೆ ಇದರಲ್ಲಿ ಏನೂ ಇಲ್ಲ. ಸೊ ಇದನ್ನ ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿಗೆ ಇದು ಕ್ಯಾಲರೀಸ್ ಅಂದ್ರೆ ಸ್ವಲ್ಪ ಎನರ್ಜಿ ಅಷ್ಟೇ ಕೊಡುತ್ತೆ ಬಿಟ್ರೆ, ಇದರಿಂದಾಗಿ ನಮ್ಮ ಬಾಡಿಗೆ ಯಾವುದೇ ರೀತಿಯಾದ ಹೆಲ್ತ್ ಬೆನಿಫಿಟ್ಸ್ ಇರಲ್ಲ. ಸೊ ಇದು ಸಕ್ಕರೆಗಾಯ್ತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಬೆಲ್ಲ, ಜಾಗರಿ. ಸೊ ಜಾಗರಿಯಲ್ಲಿ ಏನಿದೆ, ಜಾಗರಿಯಲ್ಲಿ ಕೂಡ ಮೇನ್ ಆಗಿ ಸುಕ್ರೋಸ್ ಇರುತ್ತೆ. ಇದಲ್ಲದೇನೆ ಫ್ರಕ್ಟೋಸ್ ಮತ್ತೆ ಗ್ಲೂಕೋಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಸೊ ಇದ್ರ ಕ್ಯಾಲರೀಸ್ ಎಷ್ಟು? ಸೊ ಶುಗರ್ ಗಿಂತ ಜಾಗರಿ ಸ್ವಲ್ಪ ಡೆನ್ಸ್ ಆಗಿರೋದ್ರಿಂದ ಸಾಧಾರಣ 1 ಚಮಚದಷ್ಟು ಜಾಗರಿಯಲ್ಲಿ ನಿಮಗೆ 20 ಕ್ಯಾಲರೀಸ್ ಇರುತ್ತೆ. ಸೊ ಈಗ ನಾವು ನೋಡೋದಾದ್ರೆ ಸಕ್ಕರೆಗಿಂತ ಬೆಲ್ಲದಲ್ಲೇ ಕ್ಯಾಲರೀಸ್ ಜಾಸ್ತಿ ಇದೆ. ಸುಮಾರು ಜನ ಸಕ್ಕರೆ ಬದಲು ಬೆಲ್ಲನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಸಕ್ಕರೆಯಿಂದ ಬೆಲ್ಲದಲ್ಲೇ ಕ್ಯಾಲರೀಸ್ ಜಾಸ್ತಿ ಇದೆ. ಅಂಡ್ ಗ್ಲೈಸೆಮಿಕ್ ಇಂಡೆಕ್ಸ್ ನೋಡೋದಾದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಇದರದ್ದು ಕೂಡ ಸಾಧಾರಣ 60 ರಿಂದ 65 ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ, ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಸಕ್ಕರೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಎರಡೂ ಕೂಡ ಈಕ್ವಲ್ ಆಗಿ ನಮ್ಮ ಬಾಡಿಯಲ್ಲಿ ಶುಗರ್ ಸ್ಪೈಕ್ ಅನ್ನ ಉಂಟು ಮಾಡುತ್ತೆ. ಹಾಗೇನೆ ಬೆಲ್ಲದಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಯಾ? ಸುಮಾರು ಜನ ಯಾಕೆ ಬೆಲ್ಲ ಬೆಟರ್ ಅಂತಾರೆ ಅಂದ್ರೆ ಅದರಲ್ಲಿರುವಂತ ಮಿನರಲ್ಸ್ ಇಂದ. ಸೊ ಏನ್ ಮಿನರಲ್ಸ್ ಇದೆ ಬೆಲ್ಲದಲ್ಲಿ? ಸೊ ಬೆಲ್ಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಐರನ್, ಪೊಟ್ಯಾಷಿಯಂ ಮತ್ತು ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಗಳಿವೆ. ಬಟ್ ಇದೆಲ್ಲ ಕೂಡ ಬರೀ ಟ್ರೇಸ್ ಅಮೌಂಟ್ಸ್ ಅಲ್ಲಿ ಇರೋದು, ಅಂದ್ರೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ. ಸೊ ಈ ಮಿನರಲ್ಸ್ಗೋಸ್ಕರ ನಾವು ಬೆಲ್ಲವನ್ನ ಸೇವನೆ ಮಾಡೋದಲ್ಲಿ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಬಿಕಾಸ್ ಆ ಮಿನರಲ್ಸ್ ನಮ್ಗೆ ಚೆನ್ನಾಗಿ ಸಿಗ್ಬೇಕು ಅಂದ್ರೆ ಕೆಜಿ ಗಟ್ಟಲೆ ಬೆಲ್ಲ ತಿನ್ಬೇಕಾಗತ್ತೆ, ಅದು ಸಾಧ್ಯ ಇಲ್ಲ. ಸೊ ನಾವು ತಿನ್ನೋ ಬೆಲ್ಲದಲ್ಲಿ ಸಿಗುವಂತ ಮಿನರಲ್ಸ್ ಅಷ್ಟೊಂದೇನು ಉಪಯೋಗ ಆಗಲ್ಲ, ಬಿಕಾಸ್ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ಅದಿರುತ್ತೆ. ಸೊ ಈ ಮಿನರಲ್ಸ್ಗೋಸ್ಕರ ಅಂತೂ ಬೆಲ್ಲನ ನಾವು ಸೇವಿಸೋದ್ರಲ್ಲಿ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಹಾಗೇನೆ ನಾನು ಹೇಳ್ದಂಗೆ ಕ್ಯಾಲರೀಸ್ ವೈಸ್, ಗ್ಲೈಸೆಮಿಕ್ ಇಂಡೆಕ್ಸ್ ವೈಸ್ ಎರಡು ಕೂಡ ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೇದೇನು ಅಲ್ಲ. ಹಾಗೇನೆ ಸಕ್ಕರೆ ಕಾಯಿಲೆ ಇಲ್ಲದೆ ನಾರ್ಮಲ್ ಆಗಿ ಇರೋರಿಗೆ ಕೂಡ ಅಷ್ಟೊಂದು ಒಳ್ಳೇದಲ್ಲ. ಇನ್ನು ಜೇನುತುಪ್ಪ ಒಳ್ಳೇದಾ, ಅದನ್ನ ತಿಳ್ಕೊಳ್ಳೋಣ. ಸೊ ಸುಮಾರು ಜನ ಏನ್ ಅನ್ಕೋತಾರೆ, ಜೇನುತುಪ್ಪ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತದ್ದು, ಸೊ ನ್ಯಾಚುರಲ್ ಸ್ವೀಟ್ನರ್, ಸೊ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಅನ್ಕೊಂಡಿದ್ದಾರೆ. ಬಟ್ ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಮತ್ತೆ ಗ್ಲೂಕೋಸ್ ಇರುತ್ತೆ. ಸೊ ಇದರಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ? ಸೊ 1 ಚಮಚ ಜೇನುತುಪ್ಪ ನೀವು ತಗೊಂಡ್ರೆ ಅದರಲ್ಲಿ ಸಾಧಾರಣ 7 ಗ್ರಾಮ್ ಅಷ್ಟು ಇರುತ್ತೆ. ಜಾಸ್ತಿ ಡೆನ್ಸ್ ಆಗಿರೋದ್ರಿಂದ 7 ಗ್ರಾಮ್ ಅಷ್ಟು ಜೇನ್ ಇರುತ್ತೆ 1 ಸ್ಪೂನ್ ಅಲ್ಲಿ. ಅಂಡ್ ಇದರ ಕ್ಯಾಲರೀಸ್ ಬೆಲ್ಲಕ್ಕಿಂತಾನು ಜಾಸ್ತಿ, ಅಂದ್ರೆ 21 ಕ್ಯಾಲರೀಸ್ ಇದೆ 1 ಸ್ಪೂನ್. ಸೊ ನೀವು ಈಗಲೇ ಗೊತ್ತಾಗುತ್ತೆ, ಕ್ಯಾಲರಿ ವೈಸ್ ನೋಡಿದ್ರೆ ಜೇನುತುಪ್ಪ ಇವನ್ ಬೆಲ್ಲಕ್ಕಿಂತಾನು ಜಾಸ್ತಿ ಇದೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ 55 ಇದೆ. ಸೊ ಇದು ಕೂಡ ಗ್ಲೂಕೋಸ್ ಸ್ಪೈಕ್ ಅನ್ನ ಅದೇ ರೀತಿಯಾಗಿ ಉಂಟು ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ಹಾಗೇನೆ ಇನ್ನು ಬೆನಿಫಿಟ್ಸ್ ಬಂದ್ರೆ, ನ್ಯೂಟ್ರಿಯೆಂಟ್ಸ್ ಏನಿದೆ ಅಂತ ನೋಡಿದ್ರೆ ಇದರಲ್ಲಿ ಕೆಲವೊಂದು ಎನ್ಸೈಮ್ಸ್ ಗಳಿವೆ, ಆಂಟಿಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ಹಾಗಾಗಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಸ್ವಲ್ಪ ಇದೆ. ಸೊ ಇದರಿಂದಾಗಿ ಜೇನುತುಪ್ಪ ಒಳ್ಳೇದು ಅಂತ ಸುಮಾರು ಜನ ಸೇವಿಸ್ತಾ ಇರ್ತಾರೆ. ಅಂಡ್ ಜೇನುತುಪ್ಪ ಇನ್ನೊಂದೇನಂದ್ರೆ, ಸುಮಾರು ಜನರಿಗೆ ಬಿಸಿ ನೀರಲ್ಲಿ ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಯುವಂತ ಅಭ್ಯಾಸ ಇರುತ್ತೆ. ಸೊ ಯಾವಾಗ ನಾವು ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ತಿವೋ ಅವಾಗ ಅದರಲ್ಲಿರುವಂತ ಎನ್ಸೈಮ್ಸ್, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೂಡ ಡಿಸ್ಟ್ರಾಯ್ ಆಗುತ್ತೆ. ಸೊ ಆ ಬೆನಿಫಿಟ್ ಕೂಡ ನಮಗೆ ಸಿಗಲ್ಲ. ಅಂಡ್ ಸುಮಾರು ಜನರ ಆಲೋಚನೆ ಏನು ಅಂದ್ರೆ ಜೇನುತುಪ್ಪ ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕೂಡ ಅನ್ಕೊಂಡಿರ್ತಾರೆ. ಬಟ್ ಈಗಾಗಲೇ ನಾನು ಹೇಳ್ದಂಗೆ 1 ಸ್ಪೂನ್ ಜೇನುತುಪ್ಪ ಅಂದ್ರೆ 21 ಕ್ಯಾಲರೀಸ್, ಕ್ಯಾಲರಿ ಡೆನ್ಸ್ ಆಗಿದೆ ಜೇನುತುಪ್ಪ. ಅದರಿಂದಾಗಿ ಜೇನುತುಪ್ಪದಿಂದ ನಿಮ್ಗೆ ವೆಯ್ಟ್ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಅಂತ ನೀವೇನಾದ್ರು ತಗೋತಾ ಇದ್ರೆ ಅದನ್ನ ಕೂಡ ನಿಲ್ಸೋದು ಒಳ್ಳೇದು. ಸೊ ನಾನು ಈಗಾಗಲೇ ಹೇಳ್ದಂಗೆ ಶುಗರ್ ಇರ್ಬೋದು, ಬೆಲ್ಲ ಇರ್ಬೋದು, ಜೇನುತುಪ್ಪ ಇರ್ಬೋದು. ಸೊ ಮೂರನ್ನು ನೀವು ಕಂಪೇರ್ ಮಾಡಿದ್ರೆ, ಈಗ ಕ್ಯಾಲರಿ ವೈಸ್ ನೋಡೋದಿದ್ರೆ ಸಕ್ಕರೆ ಲೆಕ್ಕದಲ್ಲಿ ಕಮ್ಮಿ ಇದೆ, 16 ಕ್ಯಾಲರೀಸ್ 1 ಸ್ಪೂನ್ಗೆ. ಬಿಟ್ರೆ ನಿಮ್ಗೆ ಜೇನುತುಪ್ಪ ಮತ್ತು ಜಾಗರಿಯಲ್ಲಿ ಕೂಡ ಅಷ್ಟೇ ರೀತಿಯಾದ ಕ್ಯಾಲರಿ ಕೂಡ ಇದೆ, ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಹೈ ಇದೆ. ಸೊ ಯಾವುದೇ ರೀತಿಯಾದ ಡಿಫ್ರೆನ್ಸ್ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ. ಸೊ ಯಾವುದೇ ರೀತಿಯಾದ ಸ್ವೀಟ್ನೆಸ್ ನೀವು ಯೂಸ್ ಮಾಡೋದಿದ್ರು ಕೂಡ ಅದು ನಮ್ಮ ಬಾಡಿಗೆ ಹೋದ್ಮೇಲೆ ಗ್ಲೂಕೋಸ್ ಸ್ಪೈಕ್ ಉಂಟು ಮಾಡೇ ಮಾಡುತ್ತೆ. ಹಾಗೇನೆ ಇದರಿಂದಾಗಿ ನಿಮ್ಗೆ ವೇಟ್ ಗೇನ್ ಆಗುವಂತದ್ದು ಸಾಧ್ಯತೆ ಕೂಡ ಇರುತ್ತೆ. ಸೊ ಫಸ್ಟ್ ಗೆ ನಾವು ಈ ಸ್ವೀಟ್
ಸ್ವೀಟ್ನರ್ಸ್ ನ ಅಧಿಕವಾದ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ನಮ್ಮ ಬಾಡಿಗೆ ಏನೇನು ಎಫೆಕ್ಟ್ಸ್ ಇದೆ, ಏನೇನು ಸಮಸ್ಯೆಯನ್ನ ಉಂಟು ಮಾಡಬಹುದು ಅದನ್ನ ಕೂಡ ತಿಳ್ಕೊಳ್ಳೋಣ. ಮೊದಲನೇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣದ ಏರಿಕೆ ಅಂದ್ರೆ ಗ್ಲೂಕೋಸ್ ಸ್ಪೈಕ್. ನಾನು ಈಗಲೇ ಹೇಳಿದಂಗೆ ಸೊ ಯಾವುದೇ ರೀತಿಯಾದ ಸ್ವೀಟ್ನೆಸ್ ಇರ್ಬೋದು, ಅದನ್ನ ನೀವು ಯೂಸ್ ಮಾಡ್ತಾ ಅಂದ್ರೆ ಲಾಂಗ್ ಟರ್ಮ್ ಆಗಿ ಕಂಟಿನ್ಯೂಸ್ ಆಗಿ ತುಂಬಾ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾಗ ಕಂಟಿನ್ಯೂಸ್ ಆಗಿ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಸ್ಪೈಕ್ ಆಗ್ತಾನೆ ಇರುತ್ತೆ. ಇದರಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಬಹುದು, ಹಾಗೇನೆ ನಮಗೆ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದು ವೇಟ್ ಗೇನ್ ಅಥವಾ ಒಬೆಸಿಟಿ, ಸೊ ಬೊಜ್ಜುತನ. ಸೊ ಅತಿಯಾಗಿ ನಾವು ಸ್ವೀಟ್ನೆಸ್ ನ ಯೂಸ್ ಮಾಡೋದ್ರಿಂದ ಕೂಡ ಇದು ಕರೆಕ್ಟ್ ಆಗಿ ನಾವು ಯುಟಿಲೈಸ್ ಮಾಡದೇ ಇದ್ರೆ ಇದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುತ್ತೆ. ಇದರಿಂದಾಗಿ ನಿಮ್ಗೆ ಬೊಜ್ಜು, ಹೊಟ್ಟೆ ಬೊಜ್ಜು ಮೇನ್ ಆಗಿ ಬರುವಂತ ಸಾಧ್ಯತೆ ಇರುತ್ತೆ. ಅಲ್ಲದೆ ಫ್ಯಾಟಿ ಲಿವರ್ ನಂತ ಸಮಸ್ಯೆ ಕೂಡ ಬರ್ಬೋದು. ಸೊ ಫ್ಯಾಟಿ ಲಿವರ್ ಬರೋದು ಫ್ಯಾಟ್ ಇಂದಾಗಿ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ, ಅಲ್ಲ. ಬಟ್ ಮೇನ್ ಆಗಿ ಇದಕ್ಕೆ ಕಾರಣ ಏನಂದ್ರೆ ಶುಗರ್. ನಾವು ಹೆಚ್ಚಿನ ಶುಗರ್ ಇರುವಂತ ಆಹಾರವನ್ನ ಸೇವಿಸೋದ್ರಿಂದಾಗಿ ಈ ಶುಗರ್ ನಮ್ಮ ಬಾಡಿಯಲ್ಲಿ ಯುಟಿಲೈಸ್ ಆಗದೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಲಿವರ್ ಅಲ್ಲಿ ಸ್ಟೋರ್ ಆಗುತ್ತೆ. ಇದರಿಂದಾಗಿ ನಮಗೆ ಫ್ಯಾಟಿ ಲಿವರ್ ಕೂಡ ಕಾಣ್ತಾ ಇದೆ. ಇತ್ತೀಚೆಗೆ ಹಲವರಲ್ಲಿ ನಾವು ನೋಡ್ತಾ ಇದೀವಿ ಫ್ಯಾಟಿ ಲಿವರ್ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಹಾಗೇನೆ ಈ ಸಕ್ಕರೆ ಅಥವಾ ಎನಿ ಸ್ವೀಟ್ನೆಸ್ ಜಾಸ್ತಿ ಬಳಕೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಟ್ರೈಗ್ಲಿಸರೈಡ್ಸ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಸ್ ಗಳು. ಈ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿ ಒಳ್ಳೆ ಕೊಲೆಸ್ಟ್ರಾಲ್ ಅಂದ್ರೆ HDL ಲೆವೆಲ್ಸ್ ಕಡಿಮೆ ಇದ್ರೆ ನಮಗೆ ಹೃದಯ ಸಂಬಂಧಿತವಾದಂತಹ ಕಾಯಿಲೆ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಅಥವಾ ರಕ್ತದೊತ್ತಡ ಜಾಸ್ತಿ ಆಗುವಂತದ್ದು, ಹೈಪರ್ ಟೆನ್ಷನ್ ಬರುವಂತ ಸಾಧ್ಯತೆ ಕೂಡ ಇರಬಹುದು. ಸೊ ಈ ರೀತಿಯಾಗಿ ಕೂಡ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ಬಹುದು. ಇನ್ನು ಸ್ಕಿನ್ ಹೆಲ್ತ್ ನೋಡೋದಾದ್ರೆ ಹೆಚ್ಚು ಸ್ವೀಟ್ನೆಸ್ ಯೂಸ್ ಮಾಡೋರಲ್ಲಿ ಜಾಸ್ತಿ ಆಕ್ನೆ ಇರ್ಬೋದು, ಸ್ಕಿನ್ ತುಂಬಾ ಡಲ್ ಆಗಿ ಕಾಣ್ಬಹುದು. ಸೊ ಈ ರೀತಿಯಾದ ಸಮಸ್ಯೆ ಕೂಡ ಕಂಡು ಬರ್ಬೋದು. ಹಾಗೇನೆ ಗಟ್ ಹೆಲ್ತ್ ನಾವು ನೋಡೋದಾದ್ರೆ ಈ ಸ್ವೀಟ್ಸ್ ಎಲ್ಲ ಏನಿದೆ ನಮ್ಮ ಕೆಟ್ಟ ಬ್ಯಾಕ್ಟೀರಿಯಾಗಳ ಫುಡ್ ಆಗಿರುತ್ತೆ. ಹಾಗಾಗಿ ಹೆಚ್ಚು ಸ್ವೀಟ್ನೆಸ್ ಬಳಕೆ ಮಾಡೋರಲ್ಲಿ ಗಟ್ಟಲ್ಲಿ ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ಸುಮಾರು ಜನರಲ್ಲಿ ಬ್ಲೋಟಿಂಗ್, ಹೊಟ್ಟೆ ಉಬ್ಬರ ಬರುವಂತದ್ದು ಇರ್ಬೋದು, ಅಥವಾ IBS ರೀತಿಯಾದಂತಹ ಸಿಂಪ್ಟಮ್ಸ್ ಇರ್ಬೋದು. ಸೊ ಈ ರೀತಿ ಅಥವಾ ಎಸಿಡಿಟಿ ಇರ್ಬೋದು. ಸೊ ಈ ರೀತಿ ಹೊಟ್ಟೆ ಸಮಸ್ಯೆ ಕೂಡ ಕಂಡು ಬರೋದನ್ನ ನಾವು ನೋಡಿದೀವಿ. ಇದಲ್ದೇನೆ ಸುಮಾರು ಜನ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾದ್ರೂ ಬೆನಿಫಿಟ್ ಇದೆಯಾ? ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅಲ್ಲಿ ಕ್ಯಾಲರೀಸ್ ಆಲ್ಮೋಸ್ಟ್ ನಿಲ್, 0 ಕ್ಯಾಲರೀಸೇ ಇರ್ಬೋದು. ಬಟ್ ಇದನ್ನ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡುವಾಗ ಬಾಡಿಯಲ್ಲಿ ಇದು ಸ್ವೀಟ್ ಕ್ರೇವಿಂಗ್ಸ್ ಅನ್ನ ಉಂಟು ಮಾಡುತ್ತೆ. ನಮ್ಗೆ ಇನ್ನೂ ಸ್ವೀಟ್ಸ್ ಬೇಕು ಅಂತ ಅನ್ಸುತ್ತೆ. ಹಾಗೇನೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಇದರಿಂದಾಗಿ ಕೂಡ ಗಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಅನ್ನ ಜಾಸ್ತಿ ಬಳಕೆ ಮಾಡೋದ್ರಿಂದ ಕೂಡ ನಮ್ಮ ಗಟ್ಟಲ್ಲಿ ಇಂಬ್ಯಾಲೆನ್ಸ್ ಆಗಿ ನಾನು ಈಗಾಗಲೇ ಹೇಳಿದ ಹಾಗೆ IBS ರಿಲೇಟೆಡ್ ಸಿಂಪ್ಟಮ್ಸ್ ಇರ್ಬೋದು, ಬ್ಲೋಟಿಂಗ್ ಇರ್ಬೋದು, ಎಸಿಡಿಟಿ ಇರ್ಬೋದು, ಈ ತರದ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಸೊ ನಾವು ಯಾವಾಗ್ಲೂ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಸ್ವೀಟ್ನೆಸ್ ಯಾವುದೇ ಇರ್ಲಿ, ಸಕ್ಕರೆ ಇರ್ಲಿ, ಬೆಲ್ಲ ಇರ್ಲಿ, ಜೇನುತುಪ್ಪ ಇರ್ಲಿ, ಬ್ರೌನ್ ಶುಗರ್ ಇರ್ಲಿ, ಅಥವಾ ಇನ್ ಕೆಲವರು ಡೇಟ್ ಸಿರಪ್ ಎಲ್ಲ ಯೂಸ್ ಮಾಡ್ತಾರೆ, ಯಾವುದೇ ಇರ್ಲಿ ಸ್ವೀಟ್ನೆಸ್ ನಾವು ಯೂಸ್ ಮಾಡುವಾಗ ಯಾವುದೇ ಇರಲಿ ಅದರ ಕ್ವಾಂಟಿಟಿ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ನಾವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಇದನ್ನ ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ WHO ರಿಕಮೆಂಡೇಶನ್ ಅನ್ನ ಕೊಟ್ಟಿದೆ. ಸೊ ಸೇಫ್ ಲಿಮಿಟ್ ಅಂತ ಕೊಟ್ಟಿದೆ. ಸೊ ಎಷ್ಟು ನಾವು ಸೇವಿಸಬಹುದು. ಈಗ ಫಸ್ಟ್ ಒಂದು ನೆನ್ಪಿಟ್ಕೋಬೇಕು, ಡಯಾಬಿಟಿಕ್ ಯಾರಿದ್ದಾರೆ, ಹಾಗೇನೆ ಯಾರು ತುಂಬಾ ವೆಯ್ಟ್ ಲಾಸ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅಂತವರು ಯಾವುದೇ ಸ್ವೀಟ್ನರ್ಸ್ ಇಲ್ಲಿ ಅದನ್ನ ಮ್ಯಾಕ್ಸಿಮಮ್ ಆಗಿ ಲಿಮಿಟ್ ಮಾಡೋದೇ ಒಳ್ಳೇದು. ಯಾವುದು ಬೆಸ್ಟ್ ಅಂತ ಇಲ್ಲ, ಎಲ್ಲಾ ಸ್ವೀಟ್ನೆಸ್ ಕೂಡ ಒಂದೇನೆ. ಇನ್ನು ಯಾವುದೇ ರೀತಿಯಾದ ಸಕ್ಕರೆ ಕಾಯಿಲೆ ಇಲ್ಲ, ಹೆಲ್ದಿ ಆಗಿರೋರು ಎಷ್ಟು ಸೇವಿಸಬಹುದು? WHO ರಿಕಮೆಂಡೇಶನ್ ಪ್ರಕಾರ ಸೇಫ್ ಲಿಮಿಟ್ ಅಂದ್ರೆ 10% ಆಫ್ ಟೋಟಲ್ ಕ್ಯಾಲರೀಸ್ ಅಂತ ಹೇಳುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೀವು ದಿನಕ್ಕೆ 2000 ಕ್ಯಾಲರಿ ಎಷ್ಟು ಆಹಾರ ಸೇವಿಸ್ತೀರಾ ಅಂದ್ರೆ ಅದರ 10% ಅಂದ್ರೆ ಸಾಧಾರಣ 50 ಗ್ರಾಮ್ನಷ್ಟು ಸಕ್ಕರೆ ಎನಿ ಸ್ವೀಟ್ನೆಸ್ ಅನ್ನ ನೀವು ಬಳಕೆ ಮಾಡೋದು ಸೇಫ್ ಲಿಮಿಟ್. ಇನ್ನು ಐಡಿಯಲ್ ಲಿಮಿಟ್ ಅಂದ್ರೆ ಲೆಸ್ ದನ್ 5% ಅಂತ ಹೇಳುತ್ತೆ. ಅಂದ್ರೆ ಅರೌಂಡ್ 25 ಗ್ರಾಮ್ಸ್ ಅಂತ ಅಂದಾಜು ಹೇಳೋದಾದ್ರೆ ಅರೌಂಡ್ 5 to 6 ಟೀ ಸ್ಪೂನ್ ಅಂತ ಹೇಳ್ಬೋದು. 5 to 6 ಸ್ಪೂನ್ ಆಫ್ ಎನಿ ಸ್ವೀಟ್ನರ್, ಅದು ಬೆಲ್ಲ ಇರ್ಬೋದು, ಹನಿ ಇರ್ಬೋದು, ಶುಗರ್ ಇರ್ಬೋದು, ಅದನ್ನ ನೀವು ಸೇವಿಸಬಹುದು. ಇದು ಫುಲ್ ಡೇ ಅಲ್ಲಿ ಅದು ಹೇಳ್ತಾ ಇರುವಂತದ್ದು. ಎಲ್ಲಾ ರೀತಿಯಾದ ಆಡೆಡ್ ಶುಗರ್ ಅನ್ನ ಕೌಂಟ್ ಮಾಡಿ ಅರೌಂಡ್ 5 to 6 ಸ್ಪೂನ್ ಅಷ್ಟು ನೀವು ಸೇವನೆ ಮಾಡಿದ್ರೆ ಇಟ್ ಈಸ್ ಐಡಿಯಲ್ ಲಿಮಿಟ್. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಇನ್ನೂ ಒಳ್ಳೇದೇನೆ, ಬಟ್ ಆದಷ್ಟು ಲಿಮಿಟ್ ಮಾಡೋದು ಒಳ್ಳೇದು ಅಂತ WHO ರಿಕಮೆಂಡೇಶನ್ ಕೊಡ್ತಾ ಇದೆ. ಸೊ ನೀವೇ ಲೆಕ್ಕ ಹಾಕಿ, ಬೆಳಗ್ಗೆಯಿಂದ ರಾತ್ರಿ ಮಲ್ಗೋ ತನಕ ಇಷ್ಟೆಲ್ಲ ಶುಗರ್ ಅನ್ನ ನೀವು ಬಳಕೆ ಮಾಡ್ತೀರಾ. ಸೊ ನೀವು ಯೂಸ್ ಮಾಡುವಂತಹ ಟೀ, ಕಾಫಿಯಲ್ಲಿ ಎಷ್ಟು ಸ್ಪೂನ್ ಸಕ್ಕರೆ ಹಾಕ್ತೀರಾ? ಅದಲ್ದೇನೆ ಗೊತ್ತಿಲ್ಲದೇನೆ ಪ್ಯಾಕ್ಡ್ ಫುಡ್ ಅಲ್ಲಿ ಬಿಸ್ಕೆಟ್ಸ್ ಇರ್ಬೋದು, ಕೇಕ್ಸ್ ಇರ್ಬೋದು, ಬ್ರೆಡ್ ಇರ್ಬೋದು, ಇಲ್ಲ ಫ್ರೂಟ್ ಜ್ಯೂಸಸ್ ಇರ್ಬೋದು, ಇದಲ್ಲೆಲ್ಲ ತುಂಬಾನೇ ಆಡೆಡ್ ಶುಗರ್ ಇರುತ್ತೆ. ಫಸ್ಟ್ ನೀವು ಲೇಬಲ್ ಅನ್ನ ಓದೋದು ನೋಡಿ. ನೀವು ಯಾವುದೇ ಪ್ಯಾಕ್ಡ್ ಫುಡ್ ತಗೊಂಡಾಗ ಹಿಂದೆ ಲೇಬಲ್ ಅಲ್ಲಿ ಆಡೆಡ್ ಶುಗರ್ ಅಂತ ಇರುತ್ತೆ. ಸೊ ಎಷ್ಟು ಗ್ರಾಮ್ ಇದೆ ನಿಮ್ಗೆ ಗೊತ್ತಾಗುತ್ತೆ, ಅವಾಗ ಎಷ್ಟು ನೀವು ಸೇವಿಸ್ತಾ ಇರ್ತೀರಾ. ಸೊ ಇವನ್ನೆಲ್ಲ ಸೇರಿಸಿ ಒಟ್ಟಿಗೆ ಲೆಸ್ ದನ್ 25 ಗ್ರಾಮ್ನಷ್ಟು ಶುಗರ್ ಅನ್ನ ಆದಷ್ಟು ನೀವು ಬಳಕೆ ಮಾಡೋ ತರ ನೋಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಆದ್ರೆ ನಮ್ಮ ಹೆಲ್ತ್
ಹೆಲ್ತ್ಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಎಷ್ಟು ಕಡಿಮೆ ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದನ್ನ ನೆನ್ಪಿಟ್ಕೊಂಡು ಇವತ್ತೇ ನಿಮ್ಮ ಸಕ್ಕರೆ ಅಥವಾ ಎನಿ ಸ್ವೀಟ್ನರ್ ಕನ್ಸಂಪ್ಷನ್ ಅನ್ನ ಲಿಮಿಟ್ ಮಾಡೋದನ್ನ ನೋಡಿ. ಧನ್ಯವಾದಗಳು.